ಇದು KSRTC ಸ್ಮಾರ್ಟ್ ETM ಟಿಕೆಟಿಂಗ್ ಮಷೀನ್. ಇದರಲ್ಲಿ ಸ್ಕ್ರೀನ್ ಲಾಕ್ ಅನ್ಲಾಕ್ ಬಟನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ವೇ ಬಿಲ್ ಅಲೋಕೇಟ್ ಆಗಿರೋ ಡೀಟೇಲ್ಸ್ ಬರುತ್ತೆ. ವೇ ಬಿಲ್ ನಂಬರು, ಶೆಡ್ಯೂಲ್ ನಂಬರು, ಕಂಡಕ್ಟರ್ ನೇಮ್, ಡ್ರೈವರ್ ನೇಮ್, ಆಮೇಲೆ ಇಲ್ಲಿ ವೇ ಬಿಲ್ ಡೀಟೇಲ್ಸ್ ಲೋಡ್ ಆಗಿರುವಂತ ಸ್ಕ್ರೀನ್ ಶಾಟ್ ಬರುತ್ತೆ ವಿತ್ ಬಸ್ ನಂಬರ್. ಇದಾದ ತಕ್ಷಣ ಕಂಡಕ್ಟರ್ ರೂಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ರೂಟ್ ಅಂತ ಕೊಟ್ಟಾಗ ಇಲ್ಲಿ ಸರ್ಚ್ ಆಪ್ಷನ್ ಕೂಡ ಇರುತ್ತೆ. ಅವರು ರೂಟ್ ನಂಬರ್ನ ಇಲ್ಲಿ ಸರ್ಚ್ ಮಾಡುವಂತ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸರ್ಚ್ ಮಾಡಿದ್ರೆ ಆ ರೂಟ್ ನಂಬರ್ ಬರುತ್ತೆ. ಈಗ ರೂಟ್ ನಂಬರ್ 2 ಅಂತ ಸರ್ಚ್ ಮಾಡಿದ್ರೆ ಬ್ಯಾಂಗ್ಳೂರ್ ಮೈಸೂರು. ಇಲ್ಲಿ ರೂಟ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ ಟ್ರಿಪ್ ಸರ್ವಿಸ್ ಟೈಪ್ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸ್ಪ್ರೆಸ್, ಇಲ್ಲಿ ಅಪ್ ಟ್ರಿಪ್ ಡೌನ್ ಟ್ರಿಪ್ ಎರಡು ಆಪ್ಷನ್ ಇರುತ್ತೆ. ಎಕ್ಸ್ಪ್ರೆಸ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ರೂಟ್ ಅಂತ ಕೊಟ್ಟಾಗ ರೂಟ್ ಕ್ರಿಯೇಟ್ ಆಗಿ ಇದು ಡೀಟೇಲ್ಸ್ DCS ಇಂದ ಇಲ್ಲಿಗೆ ಫೆಚ್ ಆಗುತ್ತೆ. ಈ ರೂಟ್ಗೆ ಏನಿದೆ ಅಂತ ಫೇರ್ಸು ಅಂಡ್ ಏನ್ ಆಸ್ಪೆಕ್ಟ್ಸ್ ಇದೆ ಅವೆಲ್ಲ. ನೆಕ್ಸ್ಟ್ ಕಂಡಕ್ಟರ್ ಗೇಟ್ ಹತ್ರ ಹೋದಾಗ ಡಿಪಾರ್ಚರ್ ಟಿಕೆಟ್ ಇಶ್ಯೂ ಮಾಡ್ತಾರೆ. ಅಲ್ಲಿ ಡಿಪಾರ್ಚರ್ ಟಿಕೆಟ್ ಇಶ್ಯೂ ಮಾಡೋಕ್ಕಿಂತ ಮುಂಚೆ ಅಕಸ್ಮಾತ್ ಟಿಕೆಟ್ ಜನರೇಟ್ ಮಾಡಕ್ ಟ್ರೈ ಮಾಡಿದ್ರೆ ಎರರ್ ಬರುತ್ತೆ, ಇಶ್ಯೂ ಡಿಪಾರ್ಚರ್ ಟಿಕೆಟ್ ಅಂತ. ನೆಕ್ಸ್ಟ್ ಅವರು ಇಲ್ಲಿ ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಸೆಕೆಂಡ್ ಆಪ್ಷನ್ ಫಂಕ್ಷನ್ ಏನಿದೆ ಇಲ್ಲಿ ಹೋಗಿ ಡಿಪಾರ್ಚರ್ ಟಿಕೆಟ್ ಇಶ್ಯೂ ಮಾಡಬೇಕು. ಒಂದ್ಸತಿ ಡಿಪಾರ್ಚರ್ ಟಿಕೆಟ್ ಇಶ್ಯೂ ಆದ ತಕ್ಷಣ ಇಲ್ಲಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರೆ ಟಿಕೆಟಿಂಗ್ ಪೇಜ್ ಬರುತ್ತೆ. ಟಿಕೆಟಿಂಗ್ ಪೇಜ್ ಅಲ್ಲಿ ಇಲ್ಲಿ ಬ್ಯಾಂಗ್ಳೂರ್ ಕೆಳಗೆ ಅವರು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಂಗ್ಳೂರ್ ಇದೆ, ಅದರ ಕೆಳಗೆ ಅವ್ರು ಕ್ಲಿಕ್ ಮಾಡ್ತಿದ್ದಂಗೆ ಎಲ್ಲಾ ಸ್ಟೇಜಸ್ ಬರುತ್ತೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ. ಈಗ ಮೈಸೂರು ತನಕ ಒಂದು ಪ್ಯಾಸೆಂಜರ್ ಟಿಕೆಟ್ ಅಥವಾ ಒಂದು ಅಡಲ್ಟ್ ಒಂದು ಚೈಲ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಪ್ರಿವ್ಯೂ ಬರುತ್ತೆ, ಪ್ರಿಂಟ್ ಪ್ರಿವ್ಯೂ ಬರುತ್ತೆ. ಇದು ಟಿಕೆಟ್ ಜನರೇಟ್ ಆಗಿಲ್ಲ, ಟಿಕೆಟ್ ನಂಬರ್ ಬಂದಿದ್ರು ಕೂಡ ಕ್ಯಾಶ್ ಪೇ ಅಂತ ಒತ್ತು ತನಕ ಯಾವುದೇ ರೀತಿ ಟಿಕೆಟ್ ಪ್ರಿಂಟ್ ಬರಲ್ಲ. ಅವರು ಇದನ್ನ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದಾರ, ಒಂದು ಅಡಲ್ಟ್ ಒಂದು ಚೈಲ್ಡ್ ಅಂತ ಎಂಟ್ರಿ ಮಾಡಿದ್ರೆ ಮಾತ್ರ ಕ್ಯಾಶ್ ಪೇ ಅಂತ ಕ್ಲಿಕ್ ಮಾಡಿದ್ರೆ ಟಿಕೆಟ್ ಬರುತ್ತೆ. ಈಗ ಅವರು ಇಲ್ಲಿ ಸುಮ್ಮನೆ ಬಸ್ ಸ್ಟಾಪ್ ಎಂಟರ್ ಮಾಡದೆ ಸೆಲೆಕ್ಟ್ ಮಾಡಿದ್ರೆ ಕೂಡ ಸೆಲೆಕ್ಟ್ ಆಗಲ್ಲ. ನೆಕ್ಸ್ಟ್ ಅವರು ಒಂದು ಅಡಲ್ಟ್ ಕ್ಲಿಕ್ ಮಾಡಿ 2 ಅಡಲ್ಟ್ ಆಗಿದೆ, ಸೊ ಪ್ರಿಂಟ್ ಅಂತ ಕೊಡ್ತಾರೆ. ಬಟ್ ಆದ್ರೆ ಇಲ್ಲಿ ಒಂದು ಅಡಲ್ಟ್ ಇರುತ್ತೆ, ಅವಾಗ ಅವರು ಕ್ಯಾನ್ಸಲ್ ಮಾಡಿ ಮತ್ತೆ ರೀಪ್ರೊಸೆಸ್ ಮಾಡ್ಕೋಬಹುದು. ಟಿಕೆಟ್ ಯಾವುದೇ ರೀತಿ ಜನರೇಟ್ ಆಗಲ್ಲ. ಈಗ ರಿಪೀಟ್ ಟಿಕೆಟ್ ಆಪ್ಷನ್ ಒತ್ತಿದ್ರೆ ಲಾಸ್ಟ್ ಯಾವ ಟಿಕೆಟ್ ಇಶ್ಯೂ ಆಗಿತ್ತು ಅದೇ ಟಿಕೆಟ್ ಮತ್ತೆ ಜನರೇಟ್ ಆಗುತ್ತೆ. ವುಮೆನ್ ಟಿಕೆಟ್ಗೆ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಲೈಟಿಂಗ್ ಇದೆ ಕ್ಲಿಕ್ ಮಾಡಿ ಮ್ಯಾಕ್ಸಿಮಮ್ 3 ಟಿಕೆಟ್ಸ್ ಮಾತ್ರ ಇಶ್ಯೂ ಮಾಡೋಕ್ಕಾಗತ್ತೆ. ಸೊ ಇದರಲ್ಲಿ ಮತ್ತೆ ಕ್ಯಾಶ್ ಪೇ ಅಂತ ಕ್ಲಿಕ್ ಆದಾಗ ಇದು ಶಕ್ತಿ ಯೋಜನೆ ಟಿಕೆಟ್ ಬರುತ್ತೆ. ಲಗೇಜ್ ಅಲ್ಲೂ ಕೂಡ ಸಿಮಿಲರ್ ವೇ, ಇಲ್ಲಿ ಲಗೇಜ್ ಅಂತ ಕ್ಲಿಕ್ ಮಾಡಿ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಎಷ್ಟು ನಂಬರ್ ಆಫ್ ಆರ್ಟಿಕಲ್ಸ್ ಅಂತ ಹಾಕಿದ್ರೆ ಅದು ಲಗೇಜ್ ಟಿಕೆಟ್ ಪ್ರಿಂಟ್ ಆಗುತ್ತೆ. ಸೊ ಇದು ಲಗೇಜ್ ಟಿಕೆಟ್. ಈಗ ಸೀನಿಯರ್ ಸಿಟಿಜನ್ ಟಿಕೆಟ್ ಆದ್ರೆ ಇಲ್ಲಿ ಹೋಗಿ ಪಾಸಸ್ ಅಲ್ಲಿ ಹೋಗಿ ಸೀರಿಯಲ್ ನಂಬರ್ 11 ಸೀನಿಯರ್ ಸಿಟಿಜನ್ ಆಗಿರುತ್ತೆ. ಸೊ 11 ಹೋಗಿ ಸೀನಿಯರ್ ಸಿಟಿಜನ್ ಸೆಲೆಕ್ಟ್ ಮಾಡಿ ಅವ್ರದ್ದು ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡಿದ್ರೆ ಸೀನಿಯರ್ ಸಿಟಿಜನ್ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದು ಸೀನಿಯರ್ ಸಿಟಿಜನ್. ಅದೇ ರೀತಿ ಎಲ್ಲಾ ತರದ ಪಾಸ್ಗಳು ಇಲ್ಲಿ ಪಾಸ್ ಆಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸ್ಟೂಡೆಂಟ್ ಪಾಸ್, ಜನರಲ್, MLA MLC, ಹ್ಯಾಂಡಿಕ್ಯಾಪ್, ಬ್ಲೈಂಡ್, ಫ್ರೀಡಮ್ ಫೈಟರ್, XMLA XMLC, ರಿಟೈರ್ಡ್ ಸ್ಟಾಫ್, ಪೊಲೀಸ್ ವಾರೆಂಟ್, ಜರ್ನಲಿಸ್ಟ್, ಎಂಡೋಸಲ್ಫಾನ್, ನಾಟ್ ಟ್ರಾವೆಲ್ ಎಂಟ್ರಿ ಕೂಡ ಇದರಲ್ಲೇ ಅವೈಲೇಬಲ್ ಇದೆ. ಆಸ್ ಈಗನ್ ಮಷೀನ್ ಅಲ್ಲಿ ಹೆಂಗಿದೆ ಹಂಗೆ ಅವಾರ್ಡ್ ವಿನ್ನರು, ಲೇಬರ್ ಪಾಸ್, ಇಷ್ಟು ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಅವರು ಸ್ಟೇಜ್ ಕ್ಲೋಸ್ ಮಾಡ್ಬೇಕಾದ್ರೆ ಇಲ್ಲಿ ಬ್ಯಾಂಗ್ಳೂರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ನಾಯನಹಳ್ಳಿ, ಅದನ್ನ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ಬೇಕಾ ಸ್ಟೇಜ್ ಅಂತ ಕೇಳುತ್ತೆ. ಎಸ್ ಅಂದಾಗ ಸ್ಟೇಜ್ ಕ್ಲೋಸ್ ಆಯ್ತು. ಈಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಇಲ್ಲಿ ಪ್ಯಾಸೆಂಜರ್ ಅಮೌಂಟ್ ಕೂಡ ಒಂದಂತ ಕ್ಲಿಕ್ ಮಾಡಿದಾಗ ಈಗ ಮೈಸೂರು ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಮೌಂಟ್ ಆಲ್ರೆಡಿ ಡಿಸ್ಪ್ಲೇ ಆಗುತ್ತೆ. ಈ ಕರೆಂಟ್ ಮಷೀನ್ ಅಲ್ಲಿ ಹೆಂಗ್ ಬರುತ್ತೆ ಹಂಗೆ 1 ಅಡಲ್ಟ್ 1 ಚೈಲ್ಡ್ ಅಂದ್ರೆ ಟೋಟಲ್ ಅಮೌಂಟ್ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಓವರ್ ಆಲ್ ಮೆಕ್ಯಾನಿಸಮ್. ಇದರಲ್ಲಿ ಅವರು ರೂಟ್ ಕ್ಲೋಸ್ ಮಾಡಿ ವಾಪಸ್ ಡಿಪೋಗೆ ಬಂದಾಗ ಅರೈವಲ್ ಟಿಕೆಟ್ ಕೊಡೋಕೆ ಅರೈವಲ್ ಟಿಕೆಟ್ ಇಶ್ಯೂ ಮಾಡಬೇಕು. ಅವಾಗ ರೂಟ್ ಕ್ಲೋಸ್ ಮಾಡಿ ಇಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾ ಇದೀನಿ, ಅದಕ್ಕೆ ಅದು ಬರ್ತಾ ಇಲ್ಲ, ಕ್ಯಾನ್ಸಲ್ ಒಂದು. ಇಲ್ಲಿ ಅವರು ಸೆಲೆಕ್ಟ್ ರೂಟ್ಗೆ ಹೋಗಿ ಸೆಲೆಕ್ಟ್ ರೂಟು ಕ್ಲೋಸ್ ರೂಟ್ ಅಂತ ಕ್ಲಿಕ್ ಮಾಡಿದಾಗ ರೂಟ್ ಕ್ಲೋಸ್ ಆಗುತ್ತೆ. ಸೊ ಮತ್ತೆ ಬ್ಯಾಕ್ ಬಂದು ಅವ್ರು ಇಲ್ಲಿ ಫಂಕ್ಷನ್ ಮತ್ತೆ ಯಾಕಂದ್ರೆ ಅರೈವಲ್ ಟಿಕೆಟ್ ಇಶ್ಯೂ ಮಾಡಬೇಕು. ಸೊ ಫಂಕ್ಷನ್ಗೆ ಹೋಗಿ ಅರೈವಲ್ ಟಿಕೆಟ್ ಇಶ್ಯೂ ಮಾಡಿದ್ರೆ ಶೆಡ್ಯೂಲ್ ಕ್ಲೋಸ್ ಆಗುತ್ತೆ ಅಂತ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಮಾಡಬೇಕು. ಅವತಾರ್ ಅಡಲ್ಟ್ ಅವತಾರ್ ರೆವಿನ್ಯೂ ಎಷ್ಟಿದೆ, ಈಗಿಂದ ಏನಿದೆ ಸಿಸ್ಟಮ್ ಅದೇ ಸಿಸ್ಟಮ್ ಇರುತ್ತೆ. ಎಂಟ್ರಿ ಮಾಡ್ತಾ ಬರ್ಬೇಕು ಅವರು.
ನಾ ಈಗ ಡಮ್ಮಿ ಫೀಲ್ಡ್ ಹಾಕ್ತಾ ಇದ್ದೀನಿ. ಈಗ ಅಕಸ್ಮಾತ್ ಯಾವ್ದಕ್ಕಾರೆ ಅವರು ಫೀಲ್ಡ್ ಎಂಟರ್ ಮಾಡದಿದ್ರೆ ಅದು ತಗೊಳಲ್ಲ, ಎರರ್ ಬರುತ್ತೆ. ಈಗ ನಾನು ಇಲ್ಲಿ ಲಾಸ್ಟ್ ಫೀಲ್ಡ್ ಎಂಟರ್ ಮಾಡಿದೆ, ಅಕಸ್ಮಾತ್ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎರರ್ ತಗೊಳುತ್ತೆ. ಸೊ ಎಂಟರ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಅರೈವಲ್ ಟಿಕೆಟ್ ಜನರೇಟ್ ಆಯ್ತು. ಸೊ ನೆಕ್ಸ್ಟ್ ಇದು ಆಡಿಟ್ಗೆ ರೆಡಿ ಆಗಿರುತ್ತೆ ಮಷೀನು. ಸೊ ಆಡಿಟ್ ಅವರು ಈ ಮಷೀನ್ನ ಕಂಡಕ್ಟರ್ ಆಡಿಟ್ ವಿಂಡೋ ಹತ್ರ ತಗೊಂಡ್ಬಂದ ತಕ್ಷಣ ಸ್ಟಾರ್ಟ್ ಟಿಕೆಟ್ ಕಲೆಕ್ಷನ್ ಅಂದಾಗ ವೈಫೈ ಕನೆಕ್ಟ್ ಆಗಿರುತ್ತೆ. ಈಗ ನೋಡ್ಬೋದು ಯಾವುದೇ ರೀತಿ ವೈಫೈ ಇರಲ್ಲ, ಬರೀ ಸಿಮ್ ನೆಟ್ವರ್ಕ್ ಇರುತ್ತೆ. ಸ್ಟಾರ್ಟ್ ಕಲೆಕ್ಷನ್ ಅಂದಾಗ ಇದು ವೈಫೈ ಇಂದ DCSಗೆ ಡೇಟಾ ಡಂಪ್ ಆಗುತ್ತೆ. ಸೊ ಅಷ್ಟೇ, ಇದು ಓವರ್ ಆಲ್ ಮೆಕ್ಯಾನಿಸಮ್ ಯಾವ ರೀತಿ ಟಿಕೆಟ್ ಇಶ್ಯೂ ಮಾಡಬೇಕು ಅಂತ. ಈಗ ಸದ್ಯಕ್ಕೆ ಬರೀ ಕ್ಯಾಶ್ ಪೇ ಆಪ್ಷನ್ ಅವೈಲೇಬಲ್ ಇರುತ್ತೆ. ಫ್ಯೂಚರಲ್ಲಿ QR ಕಾರ್ಡ್ ಎನೇಬಲ್ ಆದಾಗ ಅದಕ್ಕೆ ಸಪರೇಟ್ ಆದಂತ ಇದೇ ರೀತಿ ವಿಡಿಯೋನ ಕಳಿಸಿ ಅದಕ್ಕೆ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ಥ್ಯಾಂಕ್ ಯು.